ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದರೆ ಥರ್ಸ್ಡೇ. ಸೊ ನನಗೆ ಸ್ವಲ್ಪ ಕೋಲ್ಡ್ ಇದೆ. ಬಟ್ ಕೋಲ್ಡ್ ಅಂದರೆ ಫುಲ್ ಇಲ್ಲೂ ಬಂದಿಲ್ಲ, ಇಲ್ಲೇ ಹಿಡ್ಕೊಂಡ್ಬಿಡೋದ ಒಂಥರ. ಸೊ ಗೊತ್ತಿಲ್ಲ, ಮೇ ಬಿ ಅದು ಅದನ್ನು ಸ್ವಲ್ಪ ಜಾಸ್ತಿನೇ ಹಿಂಸೆ ಅಂತ ಹೇಳ್ಬೋದು. ಸೊ ಇದು ನನ್ನದು ಹೊಸ ನೈಟ್ ವೇರ್, ಚೆನ್ನಾಗಿದೆ. ಸೊ ಫಸ್ಟ್ ಇವತ್ತು ನನ್ನ ಬ್ಲಾಗ್ ಸ್ಟಾರ್ಟ್ ಆಗ್ತಾ ಇದೆ ಕಾಫಿಯಿಂದ. ಕಾಫಿ ಮಷೀನ್ ತುಂಬ ಕೇಳ್ತಿರ್ತೀರಾ, ನಿನ್ನ ಬಗ್ಗೆ ವಿಡಿಯೋನೇ ಮಾಡಿದ್ದೀನಿ, ಎಲ್ಲರೂ ಟ್ಯಾಗಲ್ಲಿ ಮಾಡಿರ್ತೀನಿ, ಪ್ರಾಡಕ್ಟ್ಗಳು ಹೋಗ್ತೀವಿ. ಚಂದು ಜೇನು ಬಿಡಕ್ಕೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಸೊ ಸ್ವಲ್ಪ ಏನಂದ್ರೆ ಇದು ತುಂಬ ಹಿಂಗಿದೆ, ಓಕೆನಾ. ಬಟ್ ಅದು ನಂಗೆ ಹಂಗೆ ಇಷ್ಟ ಇಲ್ಲ, ಅದಕ್ಕೆ ಸ್ವಲ್ಪ ಈ ಥರ ಫೋಲ್ಡ್ ಮಾಡಿಬಿಡಿದ್ರು, ಬೇಕಂದ್ರೆ ಹಂಗೆ ಹಾಕೋಬೇಕು. ಬಟ್ ಇದು ಲಿಂಕ್ ಇಲ್ಲ, ನಾನು ಶಾಪಲ್ಲಿ ಬಂದಿದ್ದು. ಕಾಫಿ ಕೋಲ್ಡ್ ಆಗಿರೋದಕ್ಕೆ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಫ್ರೆಂಡ್ಸ್, ಏನಂದರೆ ಬೆಳಗ್ಗೆನೇ ಇವತ್ತು ತಲೆ ಸ್ನಾನ ಮಾಡಿದ್ದೆ. ಹಾಗೆಯೇ ಇವಾಗ ಸ್ವಲ್ಪ ನಾನು ಹೊಸ ಅಭ್ಯಾಸ ಮಾಡ್ಕೊಂಡಿರೋದು, ಸ್ವಲ್ಪ ಬೆಳಗ್ಗೆ ಬಿಸಿಲು ಬರುತ್ತಲ್ಲ, ಅಲ್ಲಿ ಸ್ವಲ್ಪ ಹೊತ್ತು ಹೋಗಿ ನಿಂತ್ಕೊಳ್ಳೋದು, ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇವಾಗ. ಸೊ ಹಾಗೆ ಹೋಗಿ ಸ್ವಲ್ಪ ಹೊತ್ತು ತಲೆ ಹೇರ್ ಡ್ರೈಯರಿಂದ ಮಾಡ್ಕೊಂಡಿದ್ದೆ, ಒಣಸ್ಕೊಂಡಿದ್ದೆ. ಬಟ್ ಆದರೂ ಸುಮ್ಮನೆ ಹಾಗೆ ಹೋಗಿ ಬಿಸಿಲಲ್ಲಿ ನಿಂತ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಅನಿಸ್ತು. ಅದಾದಮೇಲೆ ಎಲ್ಲ ಮಾಡಿಕೊಂಡು ಬಂದು ನನ್ನ ಅಡುಗೆ ಏನು ರುಟೀನ್ ಇರುತ್ತೆ ಅಡುಗೆ ಮಾಡೋದು, ಸೊ ಅದು ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಆ ದಿನ ಏನಾದರೂ ಮಾಡ್ತಾನೇ ಇರಬೇಕು, ಏನು ಮಾಡೋದು ತಲೆ ಕೆಟ್ಟೋಗುತ್ತೆ. ಒಂದೊಂದ್ಸರಿ 1 ವೀಕ್ ಆಗೋಷ್ಟು ಫುಲ್ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿರ್ತೀನಿ. ಒಂದೊಂದ್ಸರಿ ಸುಮ್ಮನೆ ಹಾಗೆ ಆವಾಗ ಬೆಳಿಗ್ಗೆ ಎದ್ದು ಓಕೆ ಮಧ್ಯಾಹ್ನ ಇದು ಮಾಡೋಣ, ರಾತ್ರಿ ಇದು ಮಾಡೋಣ, ಆ ರೀತಿ ಪ್ಲ್ಯಾನ್ಸ್ ಆಗುತ್ತೆ. ಸೊ ಯಾರೆಲ್ಲ ವಾರ ಪೂರ್ತಿ ಇದನ್ನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ, ಮತ್ತು ಯಾರು ತಕ್ಷಣಕ್ಕೆ ಮಾಡೋ ಅಡುಗೆನ ಇವಾಗ ಇದನ್ನು ಮಾಡೋಣ ಅಂತ ಮಾಡ್ತೀರಾ, ನನಗೆ ಕಮೆಂಟ್ ಮಾಡಿ ಹೇಳಿ. ರಮ್ಯಾ ನಾನು ಹಿಂಗೆ ಮಾಡ್ತೀನಿ ಅಂತ. ಸೊ ನಾನು ಕಮೆಂಟ್ಸ್ ಓದಿದಾಗ ನನಗೆ ಯಾವ್ಯಾವ ಥರ ಇರ್ತಾರೆ, ಹೇಗೆಲ್ಲ ಅಡುಗೆ ನೀವು ಮಾಡ್ತೀರಾ ಅಂತ ಕೂಡ ನನಗೆ ಗೊತ್ತಾಗುತ್ತೆ. ಏನು ಗೊತ್ತಾ, ಅಡುಗೆ ಮಾಡೋದ್ರಿಂದ ನನ್ನ ಮೈಂಡು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಬೇರೆ ಕಡೆ ಎಲ್ಲೂ ಮೈಂಡ್ ಹೋಗಲ್ಲ, ಅಲ್ಲೇ ಇರುತ್ತೆ, ಅಡುಗೆ ಮಾಡೋ ಕಡೆನೇ ಇರುತ್ತೆ. ಸೊ ಅಡುಗೆ ಮಾಡಿಕೊಂಡು ಕೆಲಸ ಮಾಡ್ತಾನೆ ಇದ್ದರೆ ಬ್ಯಾಕ್ ಟು ಬ್ಯಾಕು ನಮಗೆ ಬ್ಯುಸಿಯಾಗಿರ್ತೀವಿ, ಬೇರೆ ಏನು ನೆಗೆಟಿವ್ ಥಿಂಕಿಂಗ್ಸ್ ಕೂಡ ಬರೋದಿಲ್ಲ. ಎಷ್ಟೊಂದು ಸರಿ ನಾನು ಅದನ್ನೇ ಹೇಳೋದು, ನಾವೇನೂ ಕೆಲಸ ಮಾಡದೆ ಕೂತಿದ್ರೆ ತುಂಬ ಏನಂದರೆ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು, ಬೇರೆ ಎಲ್ಲ ಬರ್ತಿರುತ್ತೆ, ಮೈಂಡ್ ಆ ಕಡೆ ಈ ಕಡೆ ಹೋಗ್ತಿರುತ್ತೆ. ಬಟ್ ನಾವು ಯಾವಾಗ ಬ್ಯುಸಿಯಾಗಿರ್ತೀವಿ ಆವಾಗ ಏನೂ ಬರೋದಿಲ್ಲ. ಹಂಗನ್ಬಿಟ್ಟು ನನಗೆ ಏನೂ ಬರೋದೇ ಇಲ್ವಾ ಅಂತ ನೀವು ಕೇಳ್ಬೋದು. ಹಂಗಂತ ಏನಲ್ಲ, ನಾನು ಕೆಲವೊಂದು ದಿನ ನನಗೂ ಏನು ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ನಾನು ಸ್ವಲ್ಪ ಒಂದೊಂದು ಸರಿ ಏನಾಗ್ಬಿಡುತ್ತೆ, ಮೂಡಿ ಆಗಿಬಿಡ್ತೀನಿ, ಇಲ್ಲ ನನಗೂ ಒಂದೊಂದು ಸ್ವಲ್ಪ ದಿನ ನನಗೆ ತುಂಬ ಸುಸ್ತಾಗ್ತಿದೆಪ್ಪ ಅಂತ ಅನಿಸುತ್ತೆ. ಸೊ ಆವಾಗ ನಾನು ಸುಮ್ಮನೆ ಕೂತ್ಕೊಂಡಾಗ ನನಗೂ ಕೂಡ ಬರುತ್ತೆ. ಸೊ ಲಂಚ್ ಮಾಡಿದ್ದೆಲ್ಲ ನಾನು ನಿಮ್ಗೇನು ತೋರಿಸೋದಕ್ಕೆ ಹೋಗಿಲ್ಲ. ಸೊ ಲಂಚೆಲ್ಲ ಆದಮೇಲೆ ಸ್ವಲ್ಪ ಜಿಯನ್ನ ಮಲಗಿಸಿದ್ದೆ. ಆಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬಂದು ಕಾಫಿ ಮಾಡಿಬಿಟ್ಟು ಹೊರಗಡೆ ಕೊಡಿದೆ. ಆಮೇಲೆ ನಾನು ಹೊರಟೆ, ನಮ್ಮದೇ ಜಿಮ್ಮಿಗೆ ಹೋಗಿದ್ದೆ ಇವತ್ತು. ಸೊ ಹೊರಗಡೆ ಹೋಗಿರಲಿಲ್ಲ, ನಮ್ಮ ಸೊಸೈಟಿಲಿರೋ ಜಿಮ್ಗೆ ಹೋಗ್ಬಿಟ್ಟು ಸ್ವಲ್ಪ ಇವತ್ತು ನಾನು ಥ್ರೆಡ್ಮಿಲ್ ಮಾಡಿದೆ. ಯಾಕೆಂದರೆ ವರ್ಕೌಟ್ ಎಲ್ಲ ಅಂದರೆ ನಂದು ಸ್ಟ್ರೆಂತ್ ಟ್ರೈನಿಂಗ್ ಎಲ್ಲ ಮುಗಿಸಿ ಕೊನೆಯಲ್ಲಿ ನಾನು ಸ್ವಲ್ಪ ಹೊತ್ತು 10 to 15 minutes ಥ್ರೆಡ್ಮಿಲ್ ಮಾಡಿ ನಾನು ಬರ್ತೀನಿ. ಮತ್ತು ಇದು ನಾನು ಅವತ್ತು ಮಾಡಿದಾಗ ಸ್ಟ್ರೆಂತ್ ಟ್ರೈನಿಂಗ್ ಇರಲಿಲ್ಲ, ಅವತ್ತು ಫುಲ್ ನಾನು ಕಾರ್ಡಿಯೋ ಮಾಡಿದ್ದು, ಅದರಿಂದ ರನ್ನಿಂಗ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನಾನು ರನ್ ಮಾಡೋದಕ್ಕೆ ಹೋಗಲ್ಲ ಸ್ಟ್ರೆಂತ್ ಮಾಡಿದರೆ. ಆಮೇಲೆ ಬಂದು ನಾನು ಫ್ರೆಶನಪ್ ಆಗಿ ಡಿನ್ನರೆಲ್ಲ ಮುಗಿದು ಅವಾಗ ಕೂತ್ಕೊಂಡಿದ್ವಿ. ಚಂದು ಅಲ್ಲೇ ಕೆಲಸ ಮಾಡ್ತಿದ್ದಾರೆ. ಜಿಯನ್ಗೆ ಕೂಪನ್ ಹಾಕೋದಕ್ಕೆ ಹೇಳಿದೆ, ಯಾಕೆಂದರೆ ಬೆಳಗ್ಗೆ ಮಾರ್ನಿಂಗ್ ಹಾಲು ಬೇಕಲ್ವ, ರಾತ್ರಿ ನಾವು ಕೂಪನ್ ಹಾಕಿಬಿಟ್ರೆ, ಇಲ್ಲ ಮಾರ್ನಿಂಗ್ ಬೇಗ ಎದ್ದು ಕೂಡ ಹಾಕ್ಬೋದು, ನಾವು ಬೇಗ ಹೇಳೋದಿಲ್ವಲ್ಲ. ಸೊ ಅದಕ್ಕೆ ಅವ್ರು 5 o'clock ಬಂದು ಹಾಲು ಹಾಕ್ಬಿಟ್ಟಿರ್ತಾರೆ, 5-5:30 ಅದಕ್ಕೆ ರಾತ್ರಿನೇ ಹಾಕಿಬಿಡ್ತೀವಿ. ಜಿಯನ್ನಿಗೆ ಕೂಪನ್ ಹಾಕೋದಕ್ಕೆ ಹೇಳಿದೆ. ಸೊ ನಾವೇನು ಜಾಸ್ತಿ ಕುಡಿಯೋದಿಲ್ಲ, ಜಿಯನ್ಗೆ ಹಾಲು, ನಮಗೆ ಬೆಳಗ್ಗೆ ಬ್ಲ್ಯಾಕ್ ಕಾಫಿ, ಈವ್ನಿಂಗ್ ಮಾತ್ರ ನಾನು ಟೀ ಮಾಡಿದಾಗ ಸ್ವಲ್ಪ ಹಾಲು ಹಾಕ್ಕೊಂಡು
ಮಾಡ್ಕೊತೀವಿ, ಟೀ ಕಾಫಿ ಏನು ಮಾಡಿದ್ರೆ ಆವಾಗ. ಸೊ ಎಲ್ಲ ಆದಮೇಲೆ ಒಂದು ವಾಕ್ ಕೂಡ ಹೋಗಿದ್ವಿ ನಾನು ಜಿಯಾನ್. ಆಮೇಲೆ ಬಂದು ಜಿಯಾನ್ ಮಿಸ್ಟರ್ ಬೀನ್ ಹಾಕ್ಕೊಡು ಅಂತ ಕೇಳ್ದ. ಅವ್ನು ಸ್ವಲ್ಪ ಹೊಟ್ಬಿಟ್ಟು ನಾನು ನೋಡಿಕೊಂಡು ನಕ್ಕೊಂಡು ಮಲ್ಕೊಳ್ಳುತ್ತೆ. ಓಕೆ, ಅವನಿಗೂ ಒಂಥರ ಚೆನ್ನಾಗಿ ಅನಿಸುತ್ತೆ ಮಿಸ್ಟರ್ ಬೀನ್ ನೋಡಿದ್ರೆ. ಸೊ ನಾವು ಚಿಕ್ಕ ಮಕ್ಕಳಾಗಿದ್ದಾಗಿಂದನೂ ನೋಡ್ತಾನೆ ಇದ್ವಿ ಮಿಸ್ಟರ್ ಬೀನು. ಇವಾಗಿನ ಮಕ್ಕಳು ಕೇಳಿದಾಗ ಹಾಕ್ಕೊಡೋದಕ್ಕೆ ಖುಷಿ ಆಗುತ್ತೆ, ಅಟ್ಲೀಸ್ಟ್ ಅವರು ಕೇಳ್ತಾರೆ ನೋಡ್ಬೇಕಂತ ಹೇಳ್ತಾನಲ್ಲ ಅಂತ. ಸೊ ಅವನಿಗೂ ಹಾಕ್ಕೊಟ್ಟೆ. ಸ್ವಲ್ಪ ಹೊತ್ತು ಒಂದು 10 ನಿಮಿಷ ನೋಡ್ದ, ಹಾಗೆ ನಾವು ಕೂಡ ಮಲ್ಕೊಂಡ್ವಿ. ಸೊ ನಾನು ಮತ್ತೆ ಬೆಳಗ್ಗೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ಬ್ಲಾಗ್ ನೋಡ್ತಾ ಇದ್ರಿ. ಇವತ್ತು ಏನಂದರೆ ನನ್ನ ಬ್ಲಾಗಲ್ಲಿ ನಾನು ಕೆಲವೊಂದು ಕುರ್ತಾ ಸೆಟ್ಸ್ ತೊಗೊಂಡಿದ್ದೀನಿ. ಸೊ ಇವಾಗೆಲ್ಲ ಕಡೆ ಸೇಲ್ ಇತ್ತು, ಅವಾಗ ತೊಗೊಂಡಿದ್ದೆ, ನಾನು ತೋರಿಸೋದಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ನಂದು ಕ್ವೆಶನ್ ಒಂದು ಬರ್ತಾ ಇದೆ ತುಂಬ, ಏನಂದರೆ ರಮ್ಯಾ ಏನಾಯಿತು ಎಡಿಟ್ಟು ಸರ್ ಇದು ನಿಲ್ಲಿಸ್ಬಿಡ್ರಾ ಏನು ಯಾಕೆ ಅಂತ. ಸೊ ಏನೋ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಿಲ್ಲ ಅಂತ. ಸೊ ಇವಾಗ ಸ್ವಲ್ಪ ದಿನಕ್ಕೆ ಮುಂಚೆ ಎಲ್ಲ ಸೇಲೆಲ್ಲ ಮಾಡಿದ್ವಿ. ಸೊ ತುಂಬ ಚೆನ್ನಾಗಾಯಿತು. ಅದ್ರ ಮಧ್ಯೆ ನಾನೇ ಪಾಸ್ ಮಾಡಿಬಿಟ್ಟೆ, ಯಾಕೆಂದರೆ ಸ್ವಲ್ಪ ದಿನ ಮಟ್ಟಿಗೆ, ಆಮೇಲೆ ಮತ್ತೆ ರೀಸ್ಟಾರ್ಟ್ ಆಮೇಲೆ ಮಾಡೋಣ ಅಂತ. ಯಾಕೆಂದರೆ ನಾನು ಸ್ವಲ್ಪ ಇವಾಗ ಜಿಯಾನ್ ಸ್ಕೂಲ್ದು ಅದು ಇದು ಇದರಲ್ಲಿ ಬ್ಯುಸಿ ಇದ್ದೀನಿ, ಮತ್ತು ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೀವಿ. ಮತ್ತು ಇವಾಗ ಹಾಲಿಡೇ ಸ್ಟಾರ್ಟ್ ಆಗುತ್ತೆ. ಹಾಲಿಡೇ ಸ್ಟಾರ್ಟ್ ಆದರೆ ಗೊತ್ತಿಲ್ಲ, ಸೊ ಅದು ಇದು ಪ್ಲ್ಯಾನ್ಸ್ ಏನಾದರೂ ಇದ್ದೇ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ ಪಾಸ್ ಮಾಡಿದ್ದೀವಿ. ತುಂಬ ಜನ ಕೇಳ್ತಾ ಇದ್ದೀವಿ ರಮ್ಯಾ ಏನಾಯಿತು, ಯಾಕೇನು ಅಪ್ಡೇಟ್ ಕೊಡ್ತಾ ಇಲ್ಲ ಯೂಟ್ಯೂಬಲ್ಲಿ ಅಂತ. ಸೊ ಅದಕ್ಕೆ ನಾನು ಯೂಟ್ಯೂಬಲ್ಲಿ ಏನೋ ಅಪ್ಡೇಟ್ ಕೊಡೋದಕ್ಕೆ ಹೋಗಿಲ್ಲ. ಬಟ್ ಎಡಿಟ್ ಪೇಜಲ್ಲಿ ಸೇಲ್ ಆಗಿರ್ಬೋದು ಅದು ಇದು ಅದು ಹೋಗ್ತಾನೆ ಇತ್ತು ಅದರಿಂದ. ಸೊ ಇವಾಗ ನಾನು ಕೆಲವೊಂದು ಕುರ್ತಾ ಸೆಟ್ಸ್ ತೊಗೊಂಡಿದ್ದೀನಿ, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಅದು ಸಪ್ರೇಟು ಬಿಡಿ, ಅದು ನನ್ನ ಯೂಟ್ಯೂಬ್ ಯಾವಾಗಲೂ ಇದ್ದೇ ಇರುತ್ತೆ. ಸೊ ನನಗೆ ಯೂಟ್ಯೂಬ್ ಮಾಡೋದೇ ತುಂಬ ಇಷ್ಟ ಇಲ್ಲ ಅದಕ್ಕಿಂತ, ಯಾಕೆಂದರೆ ನಾನು ಜಾಸ್ತಿ ಕನೆಕ್ಟ್ ಆಗ್ತೀನಿ, ನಂಗೆ ತುಂಬ ಇಷ್ಟಪಡ್ತೀರಾ, ಎಲ್ಲ ಸಿಕ್ಕರು ಮಾತಾಡ್ತೀರಾ. ಮತ್ತು ನನಗೆ ಏನೋ ಒಂದು ಏನು ಅನಿಸುತ್ತೆ ಅಂದರೆ ನಾನು ಎಲ್ಲನೂ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ನಾನು ಜಸ್ಟ್ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂತ ನಂಗೆ ಯಾವತ್ತೂ ಅನಿಸೋದೇ ಇಲ್ಲ. ಓಕೆ, ನನ್ನ ಮುಂದೆ ನನ್ನ ಫ್ರೆಂಡ್ಸ್ ಇದ್ದಾರೆ ಅಥವಾ ನನ್ನ ಜನಗಳಿದ್ದಾರೆ, ಸೊ ಆ ರೀತಿಯೇ ಇದಿರುತ್ತೆ. ಸೊ ಎಲ್ಲರೂ ಫ್ರೆಂಡ್ಸ್ ಥರನೇ ಟ್ರೀಟ್ ಮಾಡೋದು. ನಮ್ಮ ವ್ಯೂವರ್ಸ್ ಯಾರಿದ್ದೀರಾ ಅವ್ರನ್ನೆಲ್ಲ ಅಷ್ಟು ವರ್ಷಗಳೇ ನಮ್ಮನ್ನು ನೋಡ್ಕೊಂಡು ಬಂದಿರೋ ನಾನು ಸ್ಟಾರ್ಟ್ ಮಾಡಿದಾಗಿಂದ ಅದು ನನಗೆ ತುಂಬ ಖುಷಿ ಇರುತ್ತೆ. ಇನ್ನೂ ಅಷ್ಟು ವರ್ಷದಿಂದ ಸೇಮ್ ವ್ಯೂವರ್ಸ್ ಇವಾಗಲೂ ಸಿಗ್ತೀರಾ. ಕೆಲವೊಂದ್ಸರಿ ಏನಾಗ್ಬಿಡುತ್ತೆ, ನಾವು ಒಂದು ನೋಡ್ತಿರ್ತೀವಿ, ಸ್ವಲ್ಪ ವರ್ಷ ಆದಮೇಲೆ ಚೇಂಜ್ ಮಾಡಿಬಿಡ್ತೀವಿ. ಬಟ್ ನಾನು ಹಂಗಲ್ಲ, ನನಗೆ ಇಷ್ಟ ಇರೋ ಯೂಟ್ಯೂಬರ್ ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಸೊ ಬಟ್ ಕೆಲವರು ಏನಾಗ್ಬಿಡುತ್ತೆ, ಚೇಂಜ್ ಮಾಡ್ತೀವಿಲ್ಲ, ಬೇರೆ ಏನಾದರೂ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ನನ್ನ ವ್ಯೂವರ್ಸು ತುಂಬ ಜೆನ್ಯೂನ್ ಆಗಿದ್ದಾರೆ, ಅಷ್ಟು ವರ್ಷಗಳಿಂದ ನೋಡ್ತಾನೆ ಇದ್ದಾರೆ. ಥ್ಯಾಂಕ್ ಯು. ಸೊ ಬನ್ನಿ ಇವಾಗ ನಾನು ಏನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಸೇಲ್ ಟೈಮಲ್ಲಿ ನಾನು ಸ್ವಲ್ಪ ಶಾಪಿಂಗ್ದು ಜಾಸ್ತಿ ಇರುತ್ತೆ, ನಾನು ತುಂಬ ಸರಿ ನೋಡಿರ್ತೀರ. ಶಾಪರ್ ಸ್ಟಾಪಲ್ಲಿ ತೊಗೊಂಡು ಬಂದಿದ್ದು. ಶಾಪರ್ ಸ್ಟಾಪ್ಗೆ ಹೋಗಿದ್ವಿ. ಸೊ ಸುಮ್ಮನೆ ಹಾಗೆ ಸುತ್ತಾಡ್ಕೊಂಬರೋಣ ಅಂತ ಹೋಗಿದ್ವಿ ನೈಟು. ಆವಾಗ ಅಲ್ಲಿ ನನಗೆ ತುಂಬ ಇಷ್ಟ ಜಿಯಾನ್ದು ಇದು ಇವಾಗೆಲ್ಲ ಇಲ್ಲಿ ಶಿಫ್ಟ್ ಮಾಡಿದ್ದೀನಿ ಅವನ ರೂಮ್ಗೆ. ಅಷ್ಟು ಅಲ್ಲಿ ಒಂದಷ್ಟು ಟಾಯ್ಸ್ ಇದೆ, ಇಲ್ಲೂ ಒಂದಷ್ಟು ಟಾಯ್ಸ್ ಇದೆ. ಸೊ ಅದಕ್ಕೆ ಇಲ್ಲಿ ರೂಮ್ಗೆ ಶಿಫ್ಟ್ ಮಾಡ್ಬಿಟ್ಟೆ. ಏನೇ ಅವ್ನು ಗಲೀಜು ಮಾಡಿದ್ರೆ ರೂಮಲ್ಲೇ ಮಾಡ್ಕೊಳ್ಳಿ, ಗಲೀಜು ಅನ್ನೋದಕ್ಕಿಂತ ಎಲ್ಲ ತೆಗೆದು ಹಾಕ್ತಾನೆ. ಸೊ ಹಾಲಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಇವಾಗ. ಸೊ ಫಸ್ಟು ಫ್ರೆಂಡ್ಸ್, ಕುರ್ತಾ ಸೆಟ್ಸ್ ಅನ್ನೋದಕ್ಕಿಂತ ಕುರ್ತಾ ಮತ್ತು ಎರಡೂ ಒಂದು 4-5 ನೋಡಿದ್ದೆ, ಬಟ್ ಹಾಕೊಂಡು ನನಗೆ ಫೈನಲಿ ಇಷ್ಟ ಆಗಿದ್ದು ನಂಗೆ ತೊಗೊಂಡ್ಬಂದೆ. ಸೊ ಫಸ್ಟ್ ಬಂದು ಈ ಕುರ್ತಾ. ಸೊ ಕಲರ್ ನನಗೆ ತುಂಬ ಇಷ್ಟ ಆಯಿತು, ಗ್ರೀನ್ ಕಲರ್. ಸೊ ಅಂದರೆ ಗ್ರೀನ್ ಕಲರ್ ಕಮ್ಮಿನೇ ಇರೋದು, ಮತ್ತು ಈ ಥರ ಕಲರ್, ಈ ಥರ ಗ್ರೀನ್ ಅಂತ ಯಾವುದೂ ಇರಲಿಲ್ಲ, ಫುಲ್ ಲಾಂಗ್ ಬರುತ್ತೆ ಇದು. ಸೊ ಅನಾರ್ಕಲಿ ಕುರ್ತಾ, ಫ್ಲೇರ್ ಕುರ್ತಾ ಏನು ಹೇಳ್ತೀವಿ ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಹಾಕೊಂಡಾಗ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೀವು ನೆಕ್ಗೆ ಏನು ಹಾಕೊಳ್ಳೋಂಗಿಲ್ಲ, ಸುಮ್ಮನೆ ಇಯರಿಂಗ್ ಹಾಕೊಂಡ್ರೆ ಆಯಿತು. ಸೊ ಫೆಸ್ಟಿವಲ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ಸರಿ ಇಯರಿಂಗ್ ತೆಗೆದಿಟ್ಕೊಂಡಿರೋದ್ರಿಂದ ಫೆಸ್ಟಿವಲ್ಸ್ ನಾನು ಮತ್ತೆ ಶಾಪಿಂಗ್ ಮಾಡೋಕ್ಕೆ ಹೋಗಲ್ಲ. ಸೊ ಯಾವ್ದು ನನಗೆ ಚೆನ್ನಾಗಿ ಅನಿಸುತ್ತೆ, ಆ ಫೆಸ್ಟಿವಲ್ಗೆ ಯಾವ್ದು ಸೂಟ್ ಆಗುತ್ತೆ, ಇದಕ್ಕೆ ಏನು ಸೂಟ್ ಆಗುತ್ತೆ ಅದನ್ನು ಹಾಕ್ಕೊಳ್ಳೋದು. ತುಂಬ ಚೆನ್ನಾಗಿದೆ. ಇದಕ್ಕೆ ಗೋಲ್ಡ್ ಕಲರ್ ಪ್ಯಾಂಟ್ ತೊಗೊಂಡ್ರೆ ಸೊ ಒಂದು ಡ್ರೆಸ್ ರೆಡಿ ಆಗುತ್ತೆ. ಸೊ ಇದಕ್ಕೆಲ್ಲ 30% ಏನೋ ಇತ್ತು ಡಿಸ್ಕೌಂಟ್. ಸೊ ನನಗೆ ಅಷ್ಟು 30%. ಸೊ ಇದು ಒರಿಜಿನಲ್ ಪ್ರೈಸ್ ಬಂದು 2199 ಇದೆ. ಸೊ ಅದರಲ್ಲಿ 30% ಕಮ್ಮಿ ಮಾಡ್ಕೊಳ್ಳಿ. ಸೊ ಅಷ್ಟು ಬೆಸ್ಟ್ ಥಿಂಗ್ ಏನು ಗೊತ್ತಾ, ಏನೋ ಆಲ್ಟ್ರೇಷನ್ ಮಾಡ್ಸಂಗಿಲ್ಲ, ಅದು ನನಗೆ ತುಂಬ ಇಷ್ಟ ಆಗಿರೋದು. ಸೊ ಅಂದರೆ ನಾನು ಬುರ್ದಾ ಸೆಟ್ ತೊಗೊಂಡು ಏನಾದ್ರು ಒಂದು ಆಲ್ಟ್ರೇಷನ್ ಇರುತ್ತೆ. ಸೊ ಇವಾಗೇನೋ ಆಲ್ಟ್ರೇಷನ್ ಇಲ್ಲ, ತುಂಬ ಖುಷಿ ಆಯಿತು. ಸೆಕೆಂಡ್ ಬಂದು ಫ್ರೆಂಡ್ಸ್, ಇದು ಬ್ಲೂ ಕಲರ್. ಇದು ಮಾಮೂಲಿ ಹಾಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಫೆಸ್ಟಿವಲ್ ನೀವೇನೋ ಟೆಂಪಲ್ ಎಲ್ಲ ಹೋದಾಗ ಹಾಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಸೊ ಇದು ಬಂದು ನೋಡಿ, ಸೊ
ಇದು ಕೂಡ ಎ ಲೈನ್ ಕುರ್ತಾ ಅಥವಾ ನಾರ್ಕ್ ಬರುತ್ತಲ್ಲ ಅದೇ ತರ ಕುರ್ತಾ. ನನಗೆ ಈ ತರ ಕುರ್ತಾ ಸೆಟ್ಸ್ ತುಂಬಾ ಇಷ್ಟ ಆಗುತ್ತೆ. ಸೈಡ್ ಸ್ಲಿಟ್ ನನಗೆ ನಾನು ಸ್ಟಿಚ್ ಮಾಡಿಸಿದ್ರೆ ಇಷ್ಟ ಆಗುತ್ತೆ, ಕೆಲವೊಂದು ನನಗೆ ಇಷ್ಟ ಆಗಲ್ಲ. ಸೊ ಇದು ಅವ್ರದೇ ಬ್ರ್ಯಾಂಡ್ ಸ್ಟಾಪ್, ಇದು 129. ಇದಕ್ಕೆ ಜಾಸ್ತಿ ಡಿಸ್ಕೌಂಟ್ ಇರಲಿಲ್ಲ, ಅಲ್ಲಿ 30% ಡಿಸ್ಕೌಂಟ್ ಅಲ್ಲಿ ಹಾಕಿದ್ರು. ಬಟ್ ಗೊತ್ತಿಲ್ಲ, ಆಮೇಲೆ ಬಿಲ್ ಮಾಡ್ಸೋಕೆ ಹೋದಾಗ ಗೊತ್ತಾಯ್ತು ಇದಕ್ಕೆ ಏನು ಡಿಸ್ಕೌಂಟ್ ಇರಲಿಲ್ಲ. ಸೊ 10% ಏನೋ ಇತ್ತು ಅಷ್ಟೇ. ಬಟ್ ನನಗೆ ಫಿಟ್ಟಿಂಗ್ ತುಂಬ ಇಷ್ಟ ಆಯಿತು. ಆಮೇಲೆ ಚಂದು ಕೇಳಿದೆ, ಆಮೇಲೆ ಚಂದು ಹೇಳಿದ್ರು ಚೆನ್ನಾಗಿದೆ ತಗೋ ಸೊ ಅಂತ, ಅದಕ್ಕೆ ತಗೊಂಡೆ. ಸೊ ಇದಕ್ಕೆ ನಂಗೆ ಗೊತ್ತಿಲ್ಲ, ವೈಟ್ ಪ್ಯಾಂಟ್ ಹಾಕೊತೀನಿ ಅನ್ಸುತ್ತೆ. ವೈಟ್ ಪ್ಯಾಂಟ್ ಚೆನ್ನಾಗಿರುತ್ತೆ, ಇಲ್ಲ ಈ ಥರದ್ದು ಹಾಕೊಂಡು ಚೆನ್ನಾಗಿರುತ್ತೆ, ಕ್ರೀಮ್ ಕಲರ್. ಬಟ್ ನನಗೆ ಯಾವತ್ತು ಬ್ಲೂಗೆ ವೈಟ್ ಇದ್ರೆ ತುಂಬ ಇಷ್ಟ ಆಗುತ್ತೆ. ಬ್ಲೂ ನನ್ನ ಫೇವ್ರೆಟ್ ಕಲರ್, ನಿಮ್ಗೆ ಗೊತ್ತು. ಸೊ ನೆಕ್ಸ್ಟ್ ಬರೋಣ ಬ್ಯೂಟಿಫುಲ್ ಕುರ್ತಾ ಸೆಟ್ಸ್. ಇದು ಬಂದು ಬೀಬಾದು. ಸೊ ಇದು 4000 ರುಪೀಸ್ ಇದು, ಬಟ್ ಡಿಸ್ಕೌಂಟ್ ಇತ್ತು 40% 50% ಇತ್ತು. ಇದು ಸರಿಯಾಗಿ ನನಗೆ ಅದು ನೆನಪಿಲ್ಲ, ಅದೇ ಹೇಳಿದ್ನಲ್ಲ ನಾನು ಸೇಲಲ್ಲಿ ತೊಗೊಂಡು ಬಂದು ಇಟ್ಟಿದ್ದು ಆವಾಗ. ಸೊ ಇದು ಸಿಂಪಲ್ ಮತ್ತು ಏನು ಫ್ಯಾನ್ಸಿ ಅಂತೆಲ್ಲ ಇಲ್ಲ, ತುಂಬ ಚೆನ್ನಾಗಿ ನಂಗೆ ಇಷ್ಟ ಆಯಿತು. ಹಾಕೊಂಡ ಕಲರ್ ಇಷ್ಟ ಆಯಿತು, ಯಾಕೋ ಗೊತ್ತಿಲ್ಲ, ಇವಾಗ ನಂಗೆ ಗ್ರೀನ್ ಇದ್ರಲ್ಲಿ ತುಂಬ ಇಷ್ಟ ಆಗ್ತಿದೆ. ಸೊ ಅದು ನಮ್ಗೆ ಗೊತ್ತಾಗಲ್ಲ, ಅವಾಗ ನಾವು ತಗೊಂಡಾಗ ಓಕೆ ಈ ಸರಿ ಯಾಕೆ ಈ ಸರಿ ಗ್ರೀನ್ ತೊಗೊಂಡಿದ್ದೀವಿ ಜಾಸ್ತಿ ಅಂದಾಗ ಓಕೆ ಆ ಸೀಸನಲ್ಲಿ ಒಂದು ಜಾಸ್ತಿ ಇಷ್ಟ ಆಗ್ತಿರುತ್ತೆ ಅದರಿಂದ. ಸೊ ಇದು ಇಷ್ಟೇ ಸಿಂಪಲ್. ಸೊ ನಂಗೆಲ್ಲಾದ್ರೂ ಹೊರಗಡೆ ಹೋದಾಗ ನಂಗೆ ಕುರ್ತಾ ನಂಗೆ ಇವಾಗ ಒಂದೊಂದ್ಸರಿ ಹಾಕೋಬೇಕಂತ ಅನಿಸ್ತಿದೆ. ಸೊ ಅವಾಗ ಚೆನ್ನಾಗಿರುತ್ತೆ, ಇಲ್ಲ ಟೆಂಪಲ್ಸ್ಗೆ ಹೋದಾಗ ಸೊ ಅವಾಗ ಕೂಡ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ತಗೊಂಡೆ. ಸೊ ಬ್ಯೂಟಿಫುಲ್ ಆಗಿದೆ ಮತ್ತು ಕಂಫರ್ಟಬಲ್ ಆಗಿದೆ. ಈ ಮೆಟೀರಿಯಲ್ ತುಂಬ ನೋಡಿ, ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಸೊ ಮೆಟೀರಿಯಲ್ ನನಗೆ ತುಂಬ ಇಷ್ಟ ಆಯಿತು. ಇದಕ್ಕೆ ದುಪ್ಪಟ ಇದೆ ಮತ್ತು ಪ್ಯಾಂಟ್, ಸಿಂಪಲ್ ಪ್ಯಾಂಟು. ಸೊ ಈ ಥರ ಪ್ಯಾಂಟ್ ಬಂದಿದೆ ಮತ್ತು ದುಪ್ಪಟ ತುಂಬ ಚೆನ್ನಾಗಿದೆ, ತುಂಬ ಲೆಂತ್ ಇದೆ ದುಪ್ಪಟ, ತುಂಬ ವೆಯ್ಟ್ ಕೂಡ ಇದೆ. ಫುಲ್ ಜಾರ್ಜೆಟ್ ಮೆಟೀರಿಯಲ್ಲು. ಸೊ ಆರಾಮಾಗಿ ವೇರ್ ಮಾಡ್ಬೋದು ಎಷ್ಟೊತ್ತು ಬೇಕಾದರೂ. ಸೊ ಇಷ್ಟು 3 ನಾನು ಶಾಪಿಂಗ್ ಮಾಡಿದ್ದು ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ, ತೋರಿಸೋದಕ್ಕಾಗಿರಲಿಲ್ಲ, ಫೈನಲಿ ತೋರಿಸಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಸೇಲೆಲ್ಲ ಆಲ್ಮೋಸ್ಟ್ ಆಗೋಗಿರುತ್ತೆ, ಯಾಕೆಂದರೆ ನೀವು ಯಾವಾಗಲೇ ಸೇಲಲ್ಲಿ ನೀವು ಶಾಪಿಂಗ್ ಮಾಡಬೇಕಂತಿದ್ರೆ ಜೂನಲ್ಲಿರುತ್ತೆ, ಜೂನ್ ಎಂಡಿಂದ ಜುಲೈ ತನಕ. ಅದು ಬಿಟ್ಟರೆ ಡಿಸೆಂಬರಲ್ಲಿರುತ್ತೆ, ಆಲ್ಮೋಸ್ಟ್ ಡಿಸೆಂಬರ್ ಮಂತ್ ಫುಲ್ ಇರುತ್ತೆ, ನೀವು ಮಾಡ್ಬೋದು. ಸೊ 26th ಆಲ್ಮೋಸ್ಟ್ ಲಾಸ್ಟ್ ಆಗಿಬಿಡುತ್ತೆ, ಯಾಕೆಂದರೆ ರಿಪಬ್ಲಿಕ್ ಡೇ ತನಕ ಇರುತ್ತೆ, ಆಮೇಲೆ ಸ್ವಲ್ಪ ಲಾಸ್ಟ್ ಆಗುತ್ತೆ. ಹಾಗೆ ಸ್ವಲ್ಪ ಮೇಕಪ್ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ ನಾನು ಈ ಸರಿ ಸೇಲಿದ್ದಾಗ ನೈಕಾಲಿ. ಸೊ ಅದು ಬಂದಾಗ ನಾನು ನೆಕ್ಸ್ಟ್ ಬ್ಲಾಗ್ಸಲ್ಲಿ ತೋರಿಸಿ ನನಗೆ ಇವಾಗ ಕರೆಂಟ್ ಫೇವ್ರೇಟ್ಸ್ ಯಾವುದು ಇವಾಗ ಆರ್ಡ್ರ್ ಮಾಡ್ಕೊಂಡಿದ್ದೆ ನನಗೋಸ್ಕರ ಅಂತ. ಸೊ ಅದ್ರ ಬಗ್ಗೆ ನಾನು ಫುಲ್ ಡೀಟೇಲ್ಸ್ ಕೊಡ್ತೀನಿ. ಇದು ನನಗೇನಾದ್ರು ಅಕಸ್ಮಾತ್ ನನಗೇನಾದ್ರು ಸಿಕ್ಕಿದ್ರೆ ನಾನು ಟ್ಯಾಗ್ ಪ್ರಾಡಕ್ಟ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿದ್ರದ್ದು ಏನಾದ್ರು ಸಿಕ್ಕಿದ್ರೆ ಹಾಕಿರ್ತೀನಿ. ನಿಮಗೂ ಇಷ್ಟ ಆದರೆ ಬೇಕಾದ್ರೆ ನೀವು ತೊಗೋಬೋದು, ಗೊತ್ತಿಲ್ಲ, ಮೇ ಬಿ ಸಿಕ್ಕಿದ್ರೆ ನಾನು ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇವತ್ತಿನ ವ್ಲಾಗು ಇಷ್ಟೇ. ಹಾಗೆ ನಂದು ಕೇಳಿದ್ರೆ ಬಿಸ್ನೆಸ್ ಬಗ್ಗೆ, ಅದ್ರ ಬಗ್ಗೆನೂ ನಾನು ಹೇಳಿದ್ದೀನಿ. ಸೊ ಸ್ವಲ್ಪ ದಿನಗಳ ಕಾಲ ನಾನೇ ಸ್ವಲ್ಪ ಪಾಸ್ ಮಾಡಿದ್ದೀನಿ, ಅಂದರೆ ನಾನು ಸ್ವಲ್ಪ ನನಗೂ ಕೂಡ ತುಂಬ ನನಗೆ ಬೇರೆ ಎಲ್ಲ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಿರಲ್ಲ ಒಂದೇ ಸರಿ. ಸ್ಕೂಲ್ದಾಗಿರ್ಬೋದು ಅಥವಾ ನಾನು ಇವಾಗ ಸ್ವಲ್ಪ ಏನು ಹೇಳ್ತಾರೆ ಮನೆ ಕೆಲಸಗಳು ಕೂಡ ಸ್ವಲ್ಪ ಜಾಸ್ತಿ ಇತ್ತು, ಫೆಸ್ಟಿವಲು ಅದು ಇದು. ಅದ್ರ ಜೊತೆಗೆ ಇನ್ನೊಂದು ಬಂದು ಏನಂದರೆ ಅದೇ ಇವಾಗ ಹಾಲಿಡೇಸ್ ಬಂದು ನಾನು ತುಂಬ ಸೋಮಾರಿ ಆಗಿಬಿಡ್ತೀನಿ. ಸೊ ಮತ್ತೆ ಇನ್ನೊಂದು ಏನಂದರೆ ನನಗೆ ಅದಕ್ಕೂ ಶೂಟ್ ಮಾಡೋಕ್ಕೆ ಟೈಮ್ ಬೇಕಿತ್ತು, ನಾನು ಹಾಗೆ ಹಾಕೋದಕ್ಕಾಗ್ತಿರಲಿಲ್ಲ, ಶೂಟ್ ಮಾಡಬೇಕಿತ್ತು. ಮತ್ತು ಅವ್ರ ಜೊತೆ ನಾವು ತರ್ಸ್ಕೊತಾ ಇದ್ವಿ ಮ್ಯಾನುಫ್ಯಾಕ್ಚರರ್ಸು, ಅವ್ರ ಜೊತೆ ಮಾತಾಡೋದು. ಸೊ ತುಂಬ ಕೆಲಸ ಇರುತ್ತೆ, ಅದಕ್ಕೆ ಸ್ವಲ್ಪ ಸ್ಲೋ ಆಗಿ ತೊಗೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ದಿನಗಳ ಕಾಲ ಮಟ್ಟಿಗೆ ನಾನು ಸ್ವಲ್ಪ ಪಾಸ್ ಮಾಡಿದ್ದೀನಿ. ಸೊ ಮತ್ತೆ ರೀಸ್ಟಾರ್ಟ್ ಮಾಡ್ದೆ, ನಾನು ಖಂಡಿತ ಅಪ್ಡೇಟ್ ಕೊಡ್ತೀನಿ. ಇವಾಗ ಅಷ್ಟೇ ಇವತ್ತಿನ ವ್ಲಾಗು. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.